ಒಬ್ಬ ಯೂಟ್ಯೂಬರ್ ತಿಂಗಳಿಗೆ ಎಷ್ಟು ಸಂಪಾದನೆ ಮಾಡ್ತಾರೆ ಗೊತ್ತಾ? ಕೇಳಿದ್ರೆ ಕೆಲಸ ಬಿಡಬೇಕು ಅನ್ಸೋದಂತೂ ಗ್ಯಾರಂಟಿ. ಸೋಷಿಯಲ್ ಮೀಡಿಯಾದಲ್ಲಿ ವಿಡಿಯೋ ಮಾಡಿ ಈಗ ತುಂಬಾ ಜನ ದುಡಿಯುತ್ತಿದ್ದಾರೆ. ಒಬ್ಬ ಯೂಟ್ಯೂಬರ್ ತಿಂಗಳಿಗೆ ಎಷ್ಟು ಸಂಪಾದನೆ ಮಾಡ್ತಾರೆ ಅಂತ ತಿಳ್ಕೊಳ್ಳೋಕೆ ತುಂಬಾ ಜನರಿಗೆ ಆಸಕ್ತಿ ಇರುತ್ತೆ. ಸಬ್ಸ್ಕ್ರೈಬರ್ ಸಂಖ್ಯೆ ಮೇಲೆ ಈ ಸಂಪಾದನೆ ಬದಲಾಗಬಹುದು. ಸೋಷಿಯಲ್ ಮೀಡಿಯಾ ಈಗ ದುಡಿಯೋಕೆ ಒಂದು ಮುಖ್ಯವಾದ ದಾರಿಯಾಗಿದೆ. ಮನೆಯಲ್ಲಿ ಕೂತು ವಿಡಿಯೋ ಮಾಡಿ ತುಂಬಾ ಜನ ದುಡಿಯುತ್ತಿದ್ದಾರೆ. ಕೆಲವರು ಬೇರೆ ಬೇರೆ ವಿಷಯಗಳ ಬಗ್ಗೆ ತಮಾಷೆಯ ಕಂಟೆಂಟ್ ಮಾಡಿದ್ರೆ, ಇನ್ನು ಕೆಲವರು ಬೇಕಾದ ಮಾಹಿತಿಯನ್ನು ನೀಡುವುದರ ಕುರಿತು ವಿಡಿಯೋ ಮಾಡಿ ಹಂಚಿಕೊಳ್ಳುತ್ತಿದ್ದಾರೆ. ತುಂಬಾ ಜನ ಸೋಷಿಯಲ್ ಮೀಡಿಯಾದಲ್ಲಿ ಅವರ ಕ್ರಿಯೇಟಿವಿಟಿಯನ್ನು ತೋರಿಸುತ್ತಿದ್ದಾರೆ. ಹಾಗೆ ತೋರಿಸಿ ಸಾವಿರಾರು ರೂಪಾಯಿ ದುಡಿಯುತ್ತಿದ್ದಾರೆ. ಇದರಿಂದ ಎಲ್ಲರಿಗೂ ಒಂದು ಪ್ರಶ್ನೆ, ಒಬ್ಬ ಯೂಟ್ಯೂಬರ್ ತಿಂಗಳಿಗೆ ಎಷ್ಟು ದುಡಿಯುತ್ತಾನೆ? ಪ್ರತಿದಿನ 10 ರಿಂದ 5 ಗಂಟೆ ಡ್ಯೂಟಿ ಮಾಡಿ ಎಲ್ಲರೂ ಸುಸ್ತಾಗಿರುತ್ತಾರೆ. ಪ್ರತಿದಿನ ಒಂದೇ ತರಹದ ಜೀವನದಿಂದ ಬೇಸರಗೊಂಡಿದ್ದಾರೆ. ಆದರೆ ಕೆಲಸ ಮಾಡದೇ ಇದ್ದರೆ ಹಣ ಎಲ್ಲಿಂದ ಬರುತ್ತೆ? ಇಲ್ಲಿದೆ ಒಂದು ವಿಶೇಷ ಆಯ್ಕೆ. ಯೂಟ್ಯೂಬ್ ಚಾನೆಲ್ ಶುರು ಮಾಡಿ. ಸರಿಯಾಗಿ ಕೆಲಸ ಮಾಡಿದ್ರೆ ನೀವು ಕೆಲಸ ಮಾಡುವವರಿಗಿಂತ ಜಾಸ್ತಿ ದುಡಿಯಬಹುದು. ಒಂದು ರಿಪೋರ್ಟ್ ಪ್ರಕಾರ ಒಬ್ಬ ಯೂಟ್ಯೂಬರ್ ತಿಂಗಳಿಗೆ ಸರಾಸರಿ 25,000 ರೂಪಾಯಿ ದುಡಿಯಬಹುದು. ಇತ್ತೀಚೆಗೆ ಯೂಟ್ಯೂಬ್ ಶುರು ಮಾಡಿದವರು, ಯಾರಿಗೆ 1 ಲಕ್ಷ ಸಬ್ಸ್ಕ್ರೈಬರ್ ಇದ್ದಾರೋ ಅವರು 15,000 ದಿಂದ 30,000 ರೂಪಾಯಿ ದುಡಿಯಬಹುದು. ಯಾರಿಗೆ 5 ಲಕ್ಷ ಸಬ್ಸ್ಕ್ರೈಬರ್ ಇದ್ದಾರೋ ಅವರು 50,000 ದಿಂದ 1 ಲಕ್ಷದ ರೂಪಾಯಿ ದುಡಿಯಬಹುದು. ಮತ್ತು ಯಾರಿಗೆ 10 ಲಕ್ಷಕ್ಕಿಂತ ಹೆಚ್ಚು ಸಬ್ಸ್ಕ್ರೈಬರ್ ಇದ್ದಾರೋ ಅವರು ತಿಂಗಳಿಗೆ 2 ಲಕ್ಷದಿಂದ 5 ಲಕ್ಷ ರೂಪಾಯಿ ದುಡಿಯಬಹುದು. ಸೊ ಗೊತ್ತಾಯ್ತಲ್ಲ ಸ್ನೇಹಿತರೆ, ಯೂಟ್ಯೂಬರ್ಸ್ಗಳು ಯಾವ ರೀತಿ ಹಣ ಸಂಪಾದಿಸುತ್ತಿದ್ದಾರೆ ಅಂತ. ನೀವು ಕೂಡ ಸಂಪಾದನೆ ಮಾಡಬೇಕಂದ್ರೆ ಕೂಡಲೇ ಒಂದು ಯೂಟ್ಯೂಬ್ ಚಾನೆಲ್ ಅನ್ನು ಕ್ರಿಯೇಟ್ ಮಾಡಿ, ಒಳ್ಳೆ ಕಂಟೆಂಟ್ ಹೊಂದಿರುವ ವಿಡಿಯೋಗಳನ್ನು ಮಾಡಲು ಸ್ಟಾರ್ಟ್ ಮಾಡಿ. ಯೂಟ್ಯೂಬ್ನಲ್ಲಿ ಅಪ್ಲೋಡ್ ಮಾಡುವುದರ ಮೂಲಕ ನೀವು ನಿಮ್ಮ ಹಣವನ್ನು ಸಂಪಾದಿಸಿ ಅಂತ ಹೇಳ್ತಾ ವಿಡಿಯೋನ ಇಲ್ಲಿಗೆ ಮುಗಿಸುತ್ತಿದ್ದೇನೆ. ಸ್ನೇಹಿತರೆ, ಮತ್ತೆ ಸಿಗ್ತೀನಿ ನನ್ನ ಒಂದು ನೆಕ್ಸ್ಟ್ ಇಂಟರೆಸ್ಟಿಂಗ್ ವಿಡಿಯೋನಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್ ಸ್ನೇಹಿತರೆ.